ಎಲ್ಲರಿಗೂ ಹೇಗಿದ್ದೀರಾ? ಸೊ ಇವತ್ತು ಫಸ್ಟ್ ರೈಡ್ ಹೋಗ್ತಾ ಇದ್ದೀನಿ ಜರ್ಮನಿಲಿ ನನ್ನ ಫ್ರೆಂಡ್ ಜೊತೆ, ಅಭಿ ಮತ್ತು ರಿಯಾತ್ ಅಂತ ಅವರಿಬ್ಬರು. ಸೊ ಇದು ಲಾಂಗ್ ಜರ್ನಿ. ಇವತ್ತು ಜರ್ಮನಿ ಹೆಂಗಿದೆ ಏನು ಅಂತ ಎಲ್ಲ ತೋರಿಸ್ತೀನಿ. ಫಸ್ಟು ಅಭಿ ಮನೆಗೆ ಹೋಗೋಣ, ಇಲ್ಲೇ ನಮ್ಮ ಮನೆ ಹತ್ರನೇ. ಅವನು ಆಫ್ರಿಕಾ ಟ್ವಿನ್ ಓಡಿಸ್ತಾನೆ, ನಾನು BMW, ಮತ್ತು ರಿಯಾಟು ಆಫ್ರಿಕಾ ಟ್ವಿನ್. ಸೊ ಹತ್ತಕ್ಕೆ ಹಿಂಗೆ ಅನಿಸುತ್ತೆ, ಎಲ್ಲ ರೈಡಿಂಗ್ ಗೇರ್ ಹಾಕ್ಕೊಂಡು. ಚೆನ್ನಾಗಿದೆಯೋ ಹೆಂಗೆ? ಆರಾಮಾಗಿ ಹತ್ಬೋದ್ರಿ. ನಾನು ರೈಡಿಂಗ್ ಗೇರ್ ಬಗ್ಗೆ ಎಲ್ಲ ರಿವ್ಯೂ ಕೊಡ್ತೀನಿ. ಸೊ ಈಸಿಯಾಗೆ ಹತ್ಕೋಬೋದು. ಸ್ವಲ್ಪ ಸ್ಟ್ರೆಚಿಂಗ್ ಮಾಡಿದೆ. ಸೊ ಅಭಿ ಕಾಯ್ತಾ ಇದ್ದಾನಲ್ಲ ಆಗಲೇ, ಅದಭಿ. ಸಖತ್ತಾಗಿದೆ ಆಫ್ರಿಕಾ ಟ್ವಿನ್ನು. ಇವಾಗ ರೇಯಾತಿ ಕರ್ಕೊಂಡು ಹೋಗ್ತಾ ಇದೀವಿ. ಅಭಿ ಒಂದು 45-50 ವರ್ಷ ಆದ್ರೂ ಸಖತ್ತಾಗಿ ಹೊಡಿತಾನೆ ಗಾಡಿನ. ಈ ಕಂಪನಿ ಎಲ್ಲ ಓಪಲ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಗೆಳೆಯ ಚಸ್ತಿದ ನಾಳೆ. ಸೊ ಓಪಲ್ ಕಾರ್ ಕಂಪನಿ ನೋಡಿ, ಕಾಣಿಸ್ತಿರ್ಬೋದು. ಲೋಡ್ ಮಾಡ್ತಾ ಇದ್ದಾರೆ ಎಲ್ಲ. ಗೆಳೆಯ ಫುಲ್ಲು ಖುಷಿ ನೋಡಲ್ಲಿ. ಮಾಡಿ ಎಂಜಾಯ್ ಮಾಡು. ಇವಾಗ ಔಟೋಬಾನಿಗೆ ಹೋಗ್ತಾ ಇದೀವಿ. ಮತ್ತು ಇನ್ನೊಂದು ಏನು ವಿಷಯಪ್ಪ ಅಂತಂದರೆ, ಅಭಿ ತಿಂದು ಕ್ಯಾರೆಕ್ಟ್ರು ತುಂಬ ಇಷ್ಟ ಆಯಿತು ನನಗೆ.
ಅವನು ಯಾವಾಗಲೂ ಎಲ್ಲರಿಗೂ ಹೆಲ್ಪ್ ಮಾಡೋಕ್ಕೆ ಯೋಚನೆ ಮಾಡ್ತಾ ಇರ್ತಾನೆ. ಈ ರೀತಿ ಯಾರೂ ಜನಗಳಿರೋದಿಲ್ಲ ಈಗಿನ ಕಾಲದಲ್ಲಿ, ಅಲ್ವಾ? ಸೊ ಫೈನಲಿ ಬಂದ್ವಿ ನಾವು ಮೈನ್ಸಿಗೆ. ರೇಯಾತಿಗೆ ಫೋನ್ ಮಾಡಿದ್ವಿ. ರೇಯಾತು 10 ನಿಮಿಷದಲ್ಲಿ ಬರ್ತೀನಿ ಅಂದ. ಅದಾದಮೇಲೆ ಅಭಿ ಕೇಳ್ದ ಹೆಂಗನ್ನಿಸ್ತು ರೈಡು, ರೈಡಿಂಗ್ ಗೇರ್ಸ್ ಎಲ್ಲ ಹಾಕ್ಕೊಂಡು ಅಂತ. ನಾನು ಚೆನ್ನಾಗಿತ್ತು, ಆಮೇಲೆ ತುಂಬ ಟೈಟ್ ಏನೂ ಅನಿಸ್ಲಿಲ್ಲ ಅಂತ ಕೇಳ್ದ. ಅದಕ್ಕೆ ನಾನು ಇಲ್ಲ ಟೈಟ್ ಏನೂ ಅನಿಸ್ತಿಲ್ಲ, ಭಾಳ ಕಂಫರ್ಟಬಲ್ ಇತ್ತು, ಒಳ್ಳೆ ಸಜೆಷನ್ ಕೊಟ್ಟಿದ್ಯಾ ಏನೇನು ತೊಗೋಬೇಕು ಏನು ಅಂತ. ತುಂಬ ವರ್ಷಗಳಿಂದ ಎಕ್ಸ್ಪೀರಿಯೆನ್ಸ್ ಇದೆ ಅಭಿತಿಗೆ, ದಾರಿ ಗೊತ್ತು, ಆಮೇಲೆ ಎಲ್ಲೆಲ್ಲಿ ಒಳ್ಳೊಳ್ಳೆ ಪ್ಲೇಸ್ ಇದೆ ಏನು ಎಲ್ಲ ಚೆನ್ನಾಗಿ ಹೇಳ್ತಾನೆ. ಈ ಥರ ನಾವೂ ಎಲ್ಲರಿಗೂ ಹೆಲ್ಪ್ ಮಾಡಬೇಕಲ್ಲ, ನಮಗೇನು ವಿಷಯ ಗೊತ್ತಿದೆ ಅದನ್ನು ಗೊತ್ತಿಲ್ಲದವ್ರಿಗೆ ಹೇಳ್ಕೊಡ್ಬೇಕು ಅಲ್ವಾ? ಸೊ ಪಾರ್ಟ್ 2 ಬರ್ತಾಯಿದೆ ಈ ವಿಡಿಯೋದು. ಇದರಿಂದ ಪಾರ್ಟ್ 2 ಇನ್ನೂ ಸೂಪರಾಗಿದೆ ನೇಚರೆಲ್ಲ, ಅದಕ್ಕೆ ಕಾಯ್ತಾಯಿರಿ. ಥ್ಯಾಂಕ್ ಯು.